ಇವ್ರು ಏನೇನು ಹೇಳಿದಾರಲ್ಲ ಸರ್ ಇಲ್ಲಿ ಈ ವಿಡಿಯೋದಲ್ಲಿ ಅಷ್ಟು 100% ನಿಜ, 1% ಸುಳ್ಳಿಲ್ಲ, 100% ನಿಜನೇ ಅವ್ರು ಹೇಳಿರೋದು. ಆ ಕತೆ ಚೆನ್ನಾಗಿದೆ ಅಂತಂದೆ. ಈ ಕತೆ ಅದೇ ಅವ್ರು ಹೇಳಿದ್ರಲ್ಲ, ನನ್ನ ಕತೆ, ನಾನು ಬರ್ದಿರೋಂಥ ಅಷ್ಟು ವರ್ಷ ಕೂತ್ಕೊಂಡು ನಾನು ಬರ್ದಿರೋಂಥ ಸ್ಕ್ರೀನ್ ಪ್ಲೇ, ಅದು ಇದು ಹಾಳು ಮೂಳು, ಅವ್ರ ಕತೆ ನಾನು ಕದ್ಬಿಟ್ಟೆ, ಅದು ಇದು ಅಂತ ಹೇಳಿದ್ರಲ್ಲ ಸರ್. ದಯವಿಟ್ಟು ನಿಮ್ಮೆಲ್ಲರ ಕೈಲಿ ಫೋನ್ ಇದೆ ಅಲ್ವಾ, ಗೂಗಲ್ ಓಪನ್ ಮಾಡಿ ಸರ್, ಜಸ್ಟ್ ಗೂಗಲ್ ಓಪನ್ ಮಾಡಿ. ನಾನೊಂದು ಹೇಳ್ತೀನಿ, ಟೈಪ್ ಮಾಡಿ, ಹಿಂದೂ ಮ್ಯಾನ್ ಅಡಾಪ್ಟೆಡ್ ಮುಸ್ಲಿಂ ಚೈಲ್ಡ್ ಇನ್ ಲಕ್ನೌ ಅಂತ ಹೊಡೀರಿ. ಸೊ ಅಲ್ಲಿ ನಿಮಗೆ ಒಂದು ಕೇಸ್ ಬರುತ್ತೆ. ಐಕುಲಾಲ್ ಸಂದಿಲ್ ಹಿಂದೂ ವೆಂಡರ್, ಅದೊಂದು ತುಂಬಾ ಅವಾಗ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ಒಂದು ಕೇಸು ಲಕ್ನೋ ಅಲ್ಲಿ. ಇದು 2010 ಅನ್ನೋದ್ರಂತೆ. ಸೊ ಇವ್ರು ಬಂದು ಏನು ಹೇಳಿದ್ರು ಅಂದ್ರೆ, ಸರ್ ನನ್ನ ಹತ್ರ ಒಂದು ಕತೆ ಇದೆ, ಕತೆ ಅಲ್ಲ ಒಂದು ಕೇಸ್ ಆಗಿದೆ ಯಾವುದೋ ಇದು. ಅದನ್ನ ಏನಂದ್ರೆ ಟೀ ಅಂಗಡಿಯಲ್ಲಿ ಯಾವುದೋ ಒಬ್ಬ ಹಿಂದೂ ಒಂದು 45 ವರ್ಷದವನು ಟೀ ಅಂಗಡಿ ಇರ್ತಾನೆ, ಟೀ ಅಂಗಡಿ ನಡೆಸ್ಕೊಂಡಿರ್ತಾನೆ. ಅವನಿಗೆ ಯಾವುದೋ ಒಂದು ಮುಸ್ಲಿಂ ಮಗು ಸಿಗುತ್ತೆ, ಬೀದಿಲೆಲ್ಲ ಒಂದು ಮುಸ್ಲಿಂ ಮಗು ಸಿಗುತ್ತೆ. ಆ ಮಗುನ ಸಾಕೊಂಡಿರ್ತಾನೆ. ಆಮೇಲೆ ಅವ್ರ ಪೇರೆಂಟ್ಸ್ ಬಂದ್ಬಿಡ್ತಾರೆ. ಪೇರೆಂಟ್ಸ್ ಬಂದ್ಮೇಲೆ ಅದನ್ನ ಕ್ಲೈಮ್ ಮಾಡಿದ್ರು. ಆಮೇಲೆ ಅದು ಹಿಂದೂ ಮುಸ್ಲಿಮರು ಅಲ್ಲ, ಮುಸ್ಲಿಂ ಮಗು ಹಿಂದೂ ಸಾಕಾಗಿಲ್ಲ ಅಂತ ಎಲ್ಲ ಆಯಿತು. ಇಲ್ಲ ಹಿಂದೂ ಹಾರ್ಮೋನಿ ಇರಬೇಕು ಹಂಗೆ ಹಿಂಗೆ ಅಂತ ಜಡ್ಜ್ ಎಲ್ಲ ಹೇಳಿ ಹಿಂದೂ ಇವರೇ ಕೊಟ್ಟರು ಅಂತ ಹಿಂಗಾಗಿತ್ತು ಅಂದರು. ಇಲ್ಲ ಒಳ್ಳೆ ಕತೆ ಸರ್, ಮಾಡಿ ನೀವು. ನಾನು ಅವ್ರೇನು ಹೇಳಿದ್ರಿ, ಸೇಮ್ ಕಾನ್ಸೆಪ್ಟ್ ಅಲ್ಲಿ ಏನು ಹುಡುಗ ತಂದೆ ಮಗ ಏನು ಅವ್ರು ಹೇಳ್ತಾರಲ್ಲ ಅದಲ್ಲ, ತಂದೆ ಮಗಳದು ಕತೆ ನಾನು ಮಾಡ್ಕೊಂಡಿದ್ದೀನಿ. 2022 ಫೆಬ್ರವರಿ 11ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗಿರೋದ್ರಲ್ಲಿ ಕೊನೆ ಸೀನ್, ಆದಿ ಬಂದು ಒಂದು ಹೆಣ್ಮಗುನ ದತ್ತು ತಗೋತಾನೆ ಅಲ್ವಾ, ಹೆಣ್ಮಗುನ ದತ್ತು ತಗೊಂಡಿರ್ತಾನೆ. ಸೊ ನನ್ನ ಸಿನಿಮಾದ ಕಾನ್ಫ್ಲಿಕ್ಟ್, ಅ ಸಿಂಗಲ್ ಮೇಲ್ ಪೇರೆಂಟ್ ಕೆನಾಟ್ ಅಡಾಪ್ಟ್ ಅ ಗರ್ಲ್ ಚೈಲ್ಡ್. ಇದು ನನ್ನ ಕಾನ್ಸೆಪ್ಟ್ ಸಿನಿಮಾದ.